ಯಾರೀ ಪ್ರೇಮಾಚಾರಿ ಪ್ರೇಮಾಚಾರಿ ಎಸರೇ ಚಂದ ಚಂದ ಎಸರೇ ಇವನಿಗಂದ. ಸಣ್ಣ ಸಣ್ಣ ನೋಡ್ರೆಲ್ಲ ಮದುವೆ ಆಗತ್ತಲ್ಲ, ನನಗೂ ವಯಸ್ಸಾಗತ್ತೈತಿ. ನಮ್ಮ ಅಣ್ಣ ಮದುವೆನೇ ಮಾಡಂಗಿಲ್ಲಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಯಾಕೆ ಹೆಂಗಿದೆ ತೋಟಕ್ಕೆ ನೀರು ಬಿಟ್ಟಿಲ್ಲ, ಏನೂ ಇಲ್ಲ. ತೋಟ ನೋಡಿದ್ರೆ ಅಷ್ಟು ಒಣಗಾಕತ್ತೈತಿ, ಮಳೆ ನೋಡಿದ್ರೆ ಅಷ್ಟು ಕಷ್ಟ. ನೀವು ನೀರು ಹಾಸಿಲ್ಲ, ಇರೋದು 4 ತಾಸು ಕರೆಂಟ್ನಾಗ ನೀರು ಬಿಟ್ರೆ ನೀರು ಹಾಸೋದಾಕತ್ತು. ಎಲ್ಲಿ ಹೋದ ಇವ? ಎರಡು ಜರೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಏ ಮನೆ ಹಾಳ, ಅಲ್ಲಿ ಕುತ್ಕೊಂಡ್ ಏನ್ ಮಾಡ್ತೀಲಿ? ಬಾರ್ಲೆ ಇಲ್ಲಿ. ಬೆಳಿಗ್ಗಿಂತ್ರ ಬರೀ ತಿಪ್ಪಗಿರ್ತಿ ನೋಡೋದಾಗೈತಲ್ಲ. ತೋಟಕ್ಕೆ ನೀರು ಹಾಸಿಲ್ಲ, ಏನೂ ಇಲ್ಲ, ಎಲ್ಲ ಒಣಗಾಕತ್ತತಿ. ದಿನ ಇದನ್ನ ಮಾಡ್ಕೊಂತ ಕುಂತ್ಬಿಟ್ಟ ನೀವ. ಅಲ್ಲಲ್ಲಿ ಮನ್ಯಾಗ ದನಕರಿಗೆ ಮೇವು ಹಾಕಿಲ್ಲ, ಏನೂ ಇಲ್ಲ. ಇಲ್ಲಿ ತೋಟದಾಗ ಬಂದು ನೋಡಿದ್ರ ಒಟ್ಟ ನೀರು ಬಿಟ್ಟಿಲ್ಲ, ಒಟ್ಟು ತೋಟ ಎಲ್ಲ ಒಣಗಾಕತ್ತತಿ. ಬರೋದ 4 ತಾಸು ಕರೆಂಟ್, ನೀರು ನೆಟ್ಟಗೆ ಬಿಟ್ಟಿಲ್ಲ. ಬೆಳಗ್ಗೆನ ಬಂದು ತಿಪ್ಪಗಿರ್ತಿ ನೋಡ್ಕೊಂಡು ತೋಟದಾಗ ಕುತ್ಕಂದ್ರ ಕೆಲಸ ಹೆಂಗ ಆಗ್ಬೇಕು? ಮರೆ ಹೋಗ್, ನಿನ್ ಕಂತ ಯಾವನಿಗೆ ಬೇಕಾಗೈತಿ? ನಾನು ಕೆಲ್ಸನ ಮಾಡಂಗಿಲ್ಲ, ಕೆಲ್ಸನ ಮಾಡಂಗಿಲ್ಲ. ಹೋಗ್ ನಾನು. ಏನು ಬಾಳೆ ಮಾಡ್ತಾರಪ್ಪ. ಗಾದ್ನ್ಯಾಗ ನೋಡಿದ್ರ ಒಂದ್ ದನಿ ಮೇವಿಲ್ಲ, ಒಟ್ಟ ಮೇವ್ ಹಾಕಿಲ್ಲ, ಏನೂ ಇಲ್ಲ. ಹಿಂಗ ಮಾಡಿದ್ರ ಮನಿತಾನ ಹೆಂಗ ನಡಿಬೇಕು? ಗುಂಡ ಗುಂಡ ಟಿವಿ ಹಚ್ಚಿಟ್ಟಾನ. ಈಗ ನಾನು ಕೊಗಟಿಗೆ ಹೋಗಿ ಮಕ್ಕ ನಾನು. ಗುಂಡ ಗುಂಡ ಏನ್ ಮರೆ ನಿಂದು? ಹಿಂಗ ಮಾಡಿದ್ರ ಮನಿತ ನಡೆಯೋದಲ್ಲ ತಮ್ಮ. ಎದ್ದು ಬಾಯಿ. ಏನ್ ಅನ್ನೋದು ಸರಿ ಮಾಡೋಣಂತ. ಇದು ಆಗ್ಲಿಲ್ಲ, ಬಾಯಿ. ಮನ್ಯಾಗ ಏನು ಗೊತ್ತಾಗ ನಿಮ್ಗಾದ ಮಂತ್ಯಾನ ಬರ್ರಿ. ನಿಮ್ಮದಾಗ ನಡೆಯೋದು ಗ್ರ್ಯಾಂಡರ್ ನಿಮ್ದೈತಿ, ಬರ್ರಿ. ಅಲ್ಲೇ ಗುಂಡ ಮನ್ಯಾಗ ಕೆಲಸನೂ ಮಾಡಂಗಿಲ್ಲ,
ಹೊಲ್ದಾಗ ನೀರು ಹಾಸಂಗಿಲ್ಲ. ನಿನ್ಗೆ ಆಗದೇನಾಗೈತಿ, ರಾತ್ರಿ 2 ಗಂಟೆ ಕೇಳ್ತಿ ಒಬ್ಬನ ನಗ್ತಿ, ಮ್ಯಾಗಿಂತ್ರ ಕೆಳಕ್ಕೆ ಒಬ್ಬನ ಅಡ್ಡಾಡ್ತಿ. ನಿನ್ಗೆ ಆಗದರ ಏನಾಗೈತಿ, ನಿನ್ನ ಸಮಸ್ಯೆ ಹೇಳು. ಅದನ್ನ ಬಿಟ್ಟು ನೀನು ನೀರು ಹಾಸೋದು, ಇಲ್ಲಿ ಮನ್ಯಾಗ ಹಂಗ ಸೆಟ್ಕೊಂಡು ಮಕ್ಕಂಡು ಹೆಂಗೆ ಮಾಡಿದ್ರ ಜೀವನ ಹೆಂಗೆ ನಡಿಬೇಕು? ನೀವು ಏನ್ ಮಾಡ್ಬೇಕು ಮರ? ಬೆಳಗ್ಗೆ ನೋಡಿದ್ರೆ ಸಗಣಿ ನಾನೇ ಹೊಡ್ದೆ, ನೀನೇ ಮಾಡಿದಿ. ಮಾಡಿ ಅಲ್ಲಪ್ಪ, ಅಷ್ಟು ಕಮ್ಮ ಸಗಣಿ ಹೋದ್ರೆ ಯಾವನಾರ ಊರಾಗ ಹೆಟ್ ಬಡ್ದಾರ ಮಂತ್ಯಾನ ಅಂತಾರನ ಅದಕ್ಕ. ನೀರ್ ಹಾಸ್ಬೇಕಂತ ಬೆಳಗ್ಗೆ ಹೋಗಿದ್ದೆ, ಕರೆಂಟ್ ಹೋಗಿತ್ತು. ನಾನೇ ಮಾಡಿ ಅದಕ್ಕೆ ಕರೆಂಟ್ ಏನು ಮಕ್ಕಳು ಬಂದಿದ್ದೇನು? ಬೆಳಗ್ಗೆನ ಹೋಗಿದ್ದೆ. ಬೆಳಗ್ಗೆ ಅಂದ್ರೆ 9 ಗಂಟೆ ಅಂದ್ರೆ ಬೆಳಗ್ಗೆನ ಅದ. ಊರ್ ಮಧ್ಯಾಹ್ನಕ್ಕೆ ಹೋಗ್ಯಲ್ಲೇ, ಊರ್ ಮಧ್ಯಾಹ್ನಕ್ಕೆ ಹೋಗಿ ಬೆಳಗ್ಗೆ ಅಂತೀಯ. ಎಷ್ಟ್ ಮಾಡಿದ್ರು ಸಾಕಾಗಿಲ್ಲ. ನೀನ್ ಕೆಲಸ ಮಾಡು ಅಂತೀಯಲ್ಲ ಮರ ನೀನು. ಇಲ್ಲಿ ತಗ ಕೆಲಸ ಮಾಡಬೇಡ, ಅಲ್ಲಿ ಹೊಲ್ದಾಗ ಹೋಗಿ ಕುತ್ಕೊಂಡು ಕಿಪ್ಪಿಗಿರ್ತಿ ನೋಡ್ಕೊಂತ ಕುತ್ಕೊಂಡ್. ಇಲ್ಲ ಮರ, ನಾ ಕೆಲಸನೇ ಮಾಡಂಗಿಲ್ಲ. ಏನ್ ಮಾಡ್ಕೊಂತಿ ಮಾಡ್ಕೊ ಹೋಗಿ, ನಮ್ಮ ಮನೆ ಕೆಲಸನೇ ಮಾಡಂಗಿಲ್ಲ. ಕೆಲಸ ಯಾಕೆ ಮಾಡಂಗಿಲ್ಲ? ಪ್ರೇಮಾಚಾರಿ ಪಿಕ್ಚರ್ ನೋಡೋ ಗೊತ್ತಾಗತ್ತೆ. ಅಣ್ಣಾರು ಪ್ರೇಮಾಚಾರಿ ಪಿಕ್ಚರ್ ನೋಡಂತಾರಲ್ಲ. ಓಹೋ, ಅದ್ರಾಗ ಪಾಟೀಲ್ರ ಮದುವೆ ಆಗಿಲ್ಲ, ಅದ್ರ ಸಲುವಾಗಿ. ಓ, ಅಣ್ಣರಿಗೆ ಮದುವೆ ಮಾಡ್ಬೇಕೀಗ, ಮದ್ವೆ ಹಚ್ಚಿಡ್ದಾತಿ. ಅಂತಾರ ಮದ್ವೆ ಅದು, ನನ್ನ ಮದ್ವೆನೇ ಹಂಗಿಲ್ಲ. ಸಾಹೇಬ್ರ ಸೆಟ್ಕೊಂಡು ಮಕ್ಕಂಡಿರತ್ತ ಸಾಹೇಬ್ರ, ಅದಕ್ಕ ಸೆಟ್ಕೊಂಡು ಮಕ್ಕಂದಿರ ಹೇಳಲ್ಲ. ಓ, ಸಾಹೇಬ್ರಿಗೆ ಗಡ್ಡ ಮೀಸಿ ಬಂದಾವು, ಅದಕ್ಕ ಮದುವೆ ಮಾಡ್ಬೇಕು. ಅದಕ್ಕ ರಾತ್ರಿ ಬೆಳತನಕ ಕಿಪ್ಪಿ ಗಿರ್ತಿ ನೋಡ್ಕೊಂತ ಕುಂದಿರ್ತೀರೇನ ಸಾವುಕಾರ್ರ? ಹಾ, ಕಿಪ್ಪಿ ಕೊಡ್ತೀನಿ ನೋಡ್ತಾರಿ, ಕಿಪ್ಪಿ ಕಿರ್ತೀನಿ. ಮದ್ವಿ ಮಾಡ್ಕೊಳಕ್ ಯಾರು ಬೇಡ ಅಂದ್ರು, ಮೀಸಿ ಗಡ್ಡೆ ಹಂಗಿದ್ರು ಬಂದಾವತ್ತಮ್ಮ. ಮದ್ವಿ ಮಾಡ್ಕೊಲ್ಲ. ಹಾ, ಮಾಡ್ಕೊಂತ ಇರ್ತಾಡಿ. ನನ್ನ ಹೆಸರ್ನಾಗ ಏನಿಲ್ಲ, ಎಲ್ಲ ನಿನ್ನ ಹೆಸರ್ನಾಗ ಬರ್ದಿಟ್ಕೊಂಡು ನನಗೆ ಹೆಣ್ ಕೊಡಂದ್ರೆ ಯಾವ ಕೊಡ್ತಾರೆ? ಓಹೋ, ಆ ಸಮಸ್ಯೆನೂ ನಿಮಗೆ ನಡ್ದತನ ಸಾವುಕಾರಿಗೆ ಹಂಗಾರ? ಅಣ್ಣ ತಮ್ಮ ಅಂದ್ರೆ ಹೊಡೆದಾಡೋದು ಬೇಡ ತಮ್ಮ, ಚಂದಾಗಿ ಬಗೆಹರಿಸ್ಕೊಳಂತ. ಬಾ ವಕೀಲರ ಕಡೆಗೆ ಗುಂಡಪ್ಪ, ನಮ್ದು ನಿಮ್ದು ಬಗೆಹರಿಸ್ಕೊಂಡ ನಿನ್ನ ಹೆಸರು ಮಾಡ್ತಾನೆ. ಅದೇಂಗ್ ಕನ್ಯಾ ಮಾಡ್ಕೊಂಡ್ ಮದ್ವಿ ಮಾಡ್ಕೊಂತೀಯ, ಹೋಗೋಣ ಅಂತ ಬಾ. ಗುಂಡ ವಕೀಲರ ಮನೆ ಬಂತ. ಎಲ್ಲ ಆಫೀಸ್ನಾಗ ಒಳಗೆ ಹೋಗ್ಯಾರ. ವಕೀಲ್ರ ಬಾ. ಈ ಬಂದು ಕಿಪ್ಪಿ ಗಿರ್ತಿ ಹಚ್ಚಿದಲ್ಲೇ, ಕಿಪ್ಪಿ ಗಿರ್ತಿ ನೆಲ್ಲೋದ್ರು ಬಿಡ್ಲಿಲ್ಲ. ವಕೀಲರು ಬಂದ್ರೆ ಚಲೋ ಹಚ್ಚಾರ, ಸುಮ್ಮನೆ ಇರಲಿ ತೆಗೆದಿಟ್ಟು ಮೊಬೈಲ್. ನಿಂದ ಏನ್ ಕಾಟ ಆಗ್ಬಿಡ್ತಾವ ಮರ? ಮನೆಗೂ ನೋಡಂಗಿಲ್ಲ, ಇಲ್ಲಿ ನೋಡಂಗಿಲ್ಲಪ್ಪ. ನಿನ್ ಬಾರಿ ಕಾಟ ಆಗ್ಬಿಡ್ತ ಮರ ನನಗೆ. ನೋಡು ಕಿಪ್ಪಿ ಗಿರ್ತಿ ತಲೆನ ಕೆಟ್ಟ, ಸುಮ್ಮನೆ ಇಡಾರ. ಯಾರು ಬರ್ರಿ ಸಾಹೇಬ್ರ, ಇಲ್ಲ ನಮ್ಮ ಹುಡುಗ ಗೌಡ ಬಾಳ ದಿನಕ್ಕೆ ಬಂದ್ಬಿಟ್ಟಲ್ಲೋ. ಏನಿಲ್ರಿ, ಈ ಕಿಪ್ಪಿ ಕಿರ್ತಿ ತಲವಾಗಿ ತೆರಿ ಕೆಟ್ಟು ಬಿಟ್ಟತ್ರೆ. ಯಾರು? ಅದರಿ ಅದು ರೀಲ್ಸ್ ಬಗ್ಗೆ ನಮ್ಮ ಹುಡ್ರೆಲ್ಲ ಟ್ರೆಂಡ್ ಮ್ಯಾಗ ಅದ್ರ ಸಲುವಾಗಿ. ಹಂಗಾಗಿ ನಮ್ಮ ಸಾಹೇಬ್ರದ್ದು ಏನೋ ಒಂದ್ ಸ್ವಲ್ಪ ಮುರ್ಕಾಳ ಸಮಸ್ಯೆ ಐತ್ರಿ, ಅಕ್ಕ ಬಗೆಹರ್ಸೋಣ ಅಂತ ಕರ್ಕೊಂಡ್ ಬಂದನ್ರಿ. ಮದುವೆ ಮಾಡ್ಕ್ಯಾಣ ಸಲುವಾಗಿ ಆಸ್ತಿ 2 ಭಾಗ ಮಾಡಿದ್ರ ಹೆಣ್ಣು ಕೊಡ್ತಾರಂತ ಸಾಹೇಬ್ರಿಗೆ. ಅದ್ರ ಸಲುವಾಗಿ ರೀ ತಮ್ಮ ಆಸ್ತಿ ಮಾಡಿಬಿಟ್ರ ಅವ್ರು ಮದುವೆ ಮಾಡ್ಕೊಂಡ್ಬಿಡ್ತಾರಂದ್ರೆ ಕಿಪ್ಪಿ ಗಿರ್ತಿ ಅವನ್ನ ಬಾರಿ ನೋಡ್ತಾರ್ರಿ. ಅದ್ರಾಗ ಅವ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರಂತ. ಆಸ್ತಿ ಇದ್ರ ಸಾಕಂತ್ರಿ, ಅದ್ರ ಸಲುವಾಗಿ ಕರ್ಕೊಂಡ್ ಬಂದನ್ರಿ. ಹೌದ್ರಾ? ಏನ್ರಿ ಗೌಡ್ರುಗೊಂಡ್ರೆ ಏನಂತೀರಿ? ನೀನು ಹಂಗ್ ಹೋಗ್ಬೇಡ. ಅದನ್ನ ನನಗೆ ಕೊಟ್ಬಿಟ್ರೆ ನನ್ ಸರಿಯಾಗಿ ಹೋಗತಿ. ನೀನ್ ಅದನ್ನೆಲ್ಲ ವಕೀಲರ ಎದುರಿಗೆ ಯಾಕೆ ಹೇಳ್ತಿ? ಬಿಡ್ರಿ ಯಾಕೆ ಸಿಟ್ಟು ಹಾಕಿರಿ ಗೌಡ್ರ? ಸುಧಾರಿಸ್ಕೋಬೇಕ್ರಿ. ಮಾಡೋಣ ಈಗ ಬಂದಿರೋದೇ ಮಾಡಕ್ ಹೋಗಿಲ್ಲ, ಮಾಡೋಣ ಸುಮ್ಮನೆ ಬಗ್ಗೆ ಯಾರ್ಸ ಹಂಚಿ ಕೊಡೋಕೆ ನೀವು ರಫ್ತ ಆದ್ಮೇಲೆ ಇಟ್ಟೋಗ್ಯಾನ.
70 ಎಕರೆ ಐತ್ರಿ. ಹ್ಮ್ ಅದ್ರಾಗ ಈಗ ಲಿಸ್ಟ್ ಹೇಳ್ತಾನಲ್ರಿ, ಬರ್ಕೊಂಬಿಡ್ರಿ. ಅದ 70 ಎಕರೆದಾಗ 2 ಭಾಗ ಮಾಡ್ಬಿಡ್ರಿ ಅತ್ತಾಗ. ಅವನಿಗೊಂದ್ ಭಾಗ, ನನ್ಗೊಂದ್ ಭಾಗ. ಹ್ಮ್ ಕಿಪ್ಪಿ ಕೀರ್ತಿ ನೋಡ್ಕೊಂತ ಹೋಗಿ ಕನ್ಯಾ ಮಾಡ್ಕೇಳತ್ತ ಮದುವೆನ. 70 ಎಕರೆ ಹೊಲ ಆಯ್ತಾ ನಿಮ್ದು? ಹ್ಞೂ ಗೊತ್ತಾಗತ್ತಲ್ರಿ, ಬರ್ಕರಿ ಹೇಳ್ತಾನೆ 70 ಎಕರೆ. ಹೇಳಪ್ಪ ಏನೇನೈತಿ? ಅಲ್ಲಿ ಕೆರಿ ತಲಿಂದ ಕೆಳಗ್ ಕಟ್ಟೈತಲ್ರಿ, ಹ್ಮ್ 20 ಎಕರೆ ಬರ್ಕರಿ. ಕಟ್ಟಿ ಹಾ 20 ಎಕರೆ ಕಿರಿತಾವ್ ಕಟ್ಟೆ? ಹ್ಞೂನ್ರಿ, ಕೆರಿ ತನ್ ಕಟ್ಟಿ. ಹಾ ಮತ್ತೆಲ್ಲಿ? ನಮ್ಮೂರ್ ದೊಡ್ಡ ಕೆರೆ ಐತಲ್ರಿ, ಅದನ್ನ ಆಜು ಬಾಜು ಎಲ್ಲಾ ಒತ್ತಾರ್ರಿ. ಉಳ್ದದ್ ಇನ್ನೊಂದ್ 12 ಏನ್ 13 ಎಕರೆ ಐತ್ರಿ. ಅದೊಂದ್ 13 ಎಕರೆ ರೀ. ಕೆರೆ ಹತ್ರ ಒತ್ತುಳ್ದದ್ದು 13 ಎಕರೆ. ಹ್ಮ್ ಟೋಟಲ್ ಎಷ್ಟು ಎಕರೆ? ಟೋಟಲ್ ಕೆರಿ ಇರೋದ್ 100 ಎಕರೆ ಐತ್ರಿ. ಸುತ್ತುವರ್ಲು ಒತ್ತಾರ್ರಿ, ಉಳ್ದದ್ 15 ಎಕರೆ ರೀ. ಒತ್ತುಳ್ದದ್ದು 15 ಎಕರೆ ಗೋರ್ಮೆಂಟ್ ಆದ್ದದ ಬರಲ್ಲ. ಈಗ ಸದ್ಯ ಬರ್ಕಾರ ಲೆಕ್ಕಕ್ಕ. ಮತ್ತೆಲ್ಲೈತಿ? ನಮ್ಮೂರ್ ಬೊಮ್ಮನ್ ಕಟ್ಟಿರಿ, ಅದೊಂದ್ 20 ಎಕರೆ ಐತ್ರಿ. ನೀನು ಆ ಕೆರಿ ಈ ಕೆರಿ ಐ ಕಟ್ಟಿ ಆ ಕಟ್ಟಿ ಅನ್ಕೊಂತ ಅವನು ಹೇಳಕ್ ಹೋಗ್ಬೇಡ. ಅವೆಲ್ಲ ಗೌರ್ಮೆಂಟ್ ಅದ್ದು. ನಿಮ್ಮ ಅಪ್ ಮಾಡಿದ್ದೆಷ್ಟೈತೆ ಅಷ್ಟೇ ಹೇಳು ಅನ್ಸನ್ ಇಬ್ರಿಗೂ. ಈಗ ಹೇಳು, ನಿಮ್ಮ ಅಪ್ ಮಾಡಿದ್ದೆಷ್ಟೈತಿ? 2 ಎಕರೆ. 2 ಎಕರೆ ಅದಷ್ಟೇ ಹಂಚ್ಬೋದು ನಿಮ್ಗೆ. ನೋಡ್ರಿ, ಇರೋ 2 ಎಕರೆನ ನೀಟಾಗಿ ಇಬ್ರಿಗೂ ಹಂಚ್ಕೇರಿ. ಅರ್ಧ ಚಂದಾಗಿ ಬಾಳೆ ಮಾಡ್ಕೊಂಡ್ ಹೋಗ್ರಿ. ತಮ್ಮಗ ಒಂದ್ ಮದ್ವಿ ಮಾಡು ಚಲೋ ಕಡೆ ನೋಡಿ. ಈ ಇರೋ 2 ಎಕರೆಗನೆ ನೀವು ಬಾಳೆ ಮಾಡ್ಕೋಬೇಕ. ಈಗ ಹೆಣ್ಣು ಕೇಳಕ್ ಹೋದ್ರ ಆಸ್ತಿ ಕೇಳ್ತಾರ್ರಿ, ಆಮೇಲೆ ಗೌರ್ಮೆಂಟ್ ನೌಕರಿ ಕೇಳ್ತಾರ. ಅದ್ರ ಸಲುವಾಗಿ ಕೆರಿ ಪರಿದಾರ ಬರ್ಕಂಡತಾಗ ಒಂದು ಕನ್ಯಾ ಮಾಡೋಣ ಅಂತಂದಿದ್ದೆ. ನೀವು ಹಿಂಗಂತೀರಿ? ಏ ಗೌಡ ಕೇಳಿಲ್ಲಿ, ಹಂಗೆಲ್ಲ ಬರಲ್ಲ. ಅದು ಗೋರ್ಮೆಂಟ್ ಅದ್ದು, ಅದು ಗ್ರಾಮಸ್ಥರ ಆಸ್ತಿ. ಅದನ್ನೆಲ್ಲ ಕಾಪಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ನಾವ್ ಅದನ್ನ ಕಾಪಾಡೋದ್ ಬಿಟ್ಟು ಎಲ್ಲಾರು ಸ್ವಲ್ಪ ಸ್ವಲ್ಪ ತಗೊಂಡ್ ಹೋಗ್ಬಿಟ್ರ ಯಾರಿಗ್ ಕ್ಲಾಸು? ನಮ್ ಗ್ರಾಮಕ್ ಕ್ಲಾಸು. ಕೆರಿ ಸಂರಕ್ಷಣೆ ನಮ್ ಗ್ರಾಮಸ್ಥರ ಹೊಣೆ. ಅದನ್ನೆಲ್ಲ ತಿಳ್ಕೊಂಡ್ ಬಾಳೆ ಮಾಡ್ರಿ. ಇರೋ ಆಸ್ತಿಯಾಗ ಹಂಚ್ಕೊಳ್ರಿ. ಚಂದಾಗಿ ಮದ್ವಿ ಮಾಡ್ಕೊಂಡು ಇದ್ದಿದ್ರಾಗ ಆರಾಮಾಗಿ ಹೋಗ್ರಿ. ಇವನ್ನೆಲ್ಲ ಬರೆಯೋದು ಬಿಡ್ರಿ. ಸರಿ ನೋಡ್ರಿ, ಸರಿ ಅಷ್ಟ್ ಮಾಡ್ಕೇರಿ. ಲೇ ಗುಂಡ, ಬರದ 1 ಎಕರೆ ಹೊಲ, ಬ್ಯಾರೆ ಅಂತೂ ಹೊಲ ಇಲ್ಲ. ಈಗ ಕನ್ಯಾ ಬೇಕಂದ್ರೆ ನೀನು ಕಿಪ್ಪಿ ಗಿರ್ತಿ ನೋಡ್ಕೊಂತನ ಅದ್ರಾಗ ನೋಡಿ ಯಾವರ ಒಂದು ಲೈನ್ ಹೊಡಕಂದ್ ಪಟಾಯಿಸ್ಕೊಂಡ್ ಹೋಗಿ ಮದುವೆ ಆಗದ. ಇಲ್ಲ ಅಂದ್ರ ಮುಗೀತ ತಮ್ಮ, ಜನ್ಮದಾಗೂ ಮದುವೆ ಆಗಲ್ಲ, ಹೋಗೋಣಂತ.